ನೋಡಿ, ರಾಜಸ್ಥಾನದಲ್ಲಿ ಸುಮಾರು 3 ದಿನಗಳ ಕಾಲ ಕೊಳವೆ ಬಾವಿಗೆ ಬಿದ್ದಿದ್ದಂಥ ಬಾಲಕಿಯನ್ನು ರಕ್ಷಣೆ ಮಾಡುವಂಥ ಕೆಲಸ ಆಯಿತು. ರಕ್ಷಣೆ ಮಾಡಿದಂಥ ಕೆಲವು ಗಂಟೆಗಳಲ್ಲಿ ಆ ಮಗು ಸತ್ತು ಹೋಗಿದೆ. ರಾಜಸ್ಥಾನದಲ್ಲಿ ಬೋರ್ವೆಲ್ಗೆ ಬಿದ್ದಿತ್ತು. 3 ವರ್ಷದ ಬಾಲಕಿ ಸಾವನ್ನಪ್ಪಿರೋದು. ಈಗ ಸದ್ಯಕ್ಕೆ ಒಂದು 10 ದಿನಗಳ ಅಹೋರಾತ್ರಿ ಕಾರ್ಯಾಚರಣೆ ನಡೆದಿತ್ತು. 3 ದಿನಗಳಿಂದ ಅಂತೂ ತೀವ್ರ ಕಾರ್ಯಾಚರಣೆ ಮಾಡಿದ್ದರಲ್ಲಿ. ಯಾಕಂದರೆ ಒಂದೊಂದು ದಿನ ಉರುಳುತ್ತಾನೂ ಆತಂಕ ಜಾಸ್ತಿ ಆಗ್ತಾ ಇರುತ್ತೆ. 3 ದಿನಗಳಿಂದ ಅಂತೂ ತೀವ್ರ ಕಾರ್ಯಾಚರಣೆ, 10 ದಿನಗಳ ನಿರಂತರ ಕಾರ್ಯಾಚರಣೆ. ಇವತ್ತು ಸಾಯಂಕಾಲ ರಕ್ಷಣೆ ಆಯಿತು. ಮಗುವನ್ನು ಕೊನೆಗೂ ಅಲ್ಲಿಂದ ತೆಗೆದುಕೊಂಡು ಬಂದರು. 10 ದಿನಗಳಿಂದ ಈ ಮಗು ಇದ್ದದ್ದು ನೀವು ನಂಬಲಿಕ್ಕಿಲ್ಲ, 700 ಅಡಿ ಆಳದಲ್ಲಿ. 20 ಅಡಿ, 30 ಅಡಿ, 50 ಅಡಿ ಅಲ್ಲ, 700 ಅಡಿ ಆಳದಲ್ಲಿ ಬಾಲಕಿ ಸಿಕ್ಕಾಕೊಂಡ್ಬಿಟ್ಟಿತ್ತು. ರಕ್ಷಣೆ ಮಾಡಿದ್ರು, ಆಸ್ಪತ್ರೆಗೆ ಕರ್ಕೊಂಡು ಹೋದರು. ಆದರೆ ಈ ಮಗು ಉಳಿಲಿಲ್ಲ. ಬಾಲಕಿ ಅಲ್ಲಿಂದ ಹೊರತೆಗಿತಾರಲ್ಲ, ಆವಾಗಲೇ ಅದರ ಸ್ಥಿತಿ ಗಂಭೀರ ಆಗಿಬಿಟ್ಟಿತ್ತು. ಹತ್ತಿರದ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. SDRF ನೋಡಿ, 10 ದಿನಗಳ ಕಾಲ ಎಷ್ಟು ಅಡಿ ಆಳಕ್ಕೆ ಅವರು ಗುಂಡಿ ತೋಡಿರ್ತಾರೆ, ಪ್ಯಾರಲಾಗಿ ಒಂದು ಗುಂಡಿ ತೋಡಿರ್ತಾರೆ. ಹಗಲು ರಾತ್ರಿ ಅನ್ನ ನೀರು ಏನು ತಗೊಳ್ಳದೆ ಒಂದು ಕಡೆ ಕೆಲಸ ಮಾಡಿರ್ತಾರೆ. ಬ್ಯಾಚ್ ಬೈ ಬ್ಯಾಚ್ ಕೆಲಸ ಮಾಡಿರ್ತಾರೆ. ಎಲ್ಲ ಆದಮೇಲೆ ಕೊನೆಗೆ ಆ ಮಗು ಉಳಿದಿಲ್ಲ ಅಂತ ಹೇಳಿದ್ರೆ ಆ ಶ್ರಮಪಟ್ಟಂಥ ಸಿಬ್ಬಂದಿಗೆ ಎಷ್ಟು ನೋವಾಗಿರಬೇಡ. ಅಹೋರಾತ್ರಿ ಆಪರೇಷನ್ ಕೆಲಸವನ್ನು ಮಾಡಿದ್ರಿಲ್ಲಿ. ಆದರೆ ಇದು ಫಲಕಾರಿಯಾಗಲಿಲ್ಲ. ಡಿಸೆಂಬರ್ 23ಕ್ಕೆ ಕೊಳವೆ ಬಾವಿಗೆ ಬಿದ್ದಿದ್ದದ್ದು ಬಾಲಕಿ ಚೇತನ ಅಂತ. ಅಪ್ಪನ ಜೊತೆ ಆಟ ಆಡ್ತಾ ಇತ್ತಂತೆ. ಬೋರ್ವೆಲ್ ಓಪನ್ ಆಗಿತ್ತಲ್ಲಿ ಬಿದ್ದು ಹೋಯಿತು ಮಗು. ರಾಜಸ್ಥಾನದ ಕೋಟ್ಪುಟ್ಲಿದ ಕಿರಾತ್ಪುರ ಗ್ರಾಮದಲ್ಲಿ ಆಗಿದ್ದಂಥ ಘಟನೆ ಇದು. 700 ಅಡಿ ಆಳದಲ್ಲಿದ್ದಂಥ ಚೇತನ ಬದುಕಿ ಉಳಿಲಿಲ್ಲ. ಆಕ್ಸಿಜನ್ ಪೂರೈಕೆ ಕೂಡ ಮಾಡಲಾಗ್ತಾ ಇತ್ತು. ಆಕ್ಸಿಜನ್ ಪೈಪ್ ಜೊತೆಗೆ ಕ್ಯಾಮ್ರಾವನ್ನು ಕೂಡ ಬಿಟ್ಟು ಚಲನವಲನವನ್ನು ಗಮನಿಸಲಾಗ್ತಾ ಇತ್ತು.